ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕುಂದಾಪುರ ಹೆಣ್ಮಕ್ಳ ಲೈಫ್ ಸ್ಟೈಲ್. ರಾಗಿ ಮುದ್ದೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಆದರೆ ಹೆಚ್ಚಾಗಿ ರಾಗಿ ಮುದ್ದೆ ಮಾಡುವಾಗ ತುಂಬ ತೆಳ್ಳಗಾಗುವುದು ಅಥವಾ ತುಂಬ ಗಟ್ಟಿಯಾಗುವುದು, ಗಂಟಾಗುವುದು ಜಾಸ್ತಿ. ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಉತ್ತರ ಕರ್ನಾಟಕದ ಆಂಟಿ ಪರ್ಫೆಕ್ಟ್ ಆಗಿ ಗಂಟಿಲ್ಲದೆ ಹೇಗೆ ರಾಗಿ ಮುದ್ದೆ ಮಾಡ್ತಾರೆ ಅನ್ನೋದನ್ನು ನೋಡ್ಕೊಂಡು ಬರೋಣ ಬನ್ನಿ. ರಾಗಿ ಮುದ್ದೆ ಮಾಡೋದಕ್ಕೆ ನಾವು ಅರ್ಧ ಕೆಜಿ ರಾಗಿ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನೀರು, ಸ್ವಲ್ಪ ತೆಂಗಿನ ಎಣ್ಣೆಯನ್ನು ತೆಗೆದುಕೊಂಡಿದ್ದೇವೆ. ಈಗ ಆಂಟಿ ಪರ್ಫೆಕ್ಟಾಗಿ ರಾಗಿ ಮುದ್ದೆ ಮಾಡೋದನ್ನು ತೋರಿಸಿಕೊಡ್ತಾರೆ ಬನ್ನಿ. ಕುದಿದ್ರ 3 ಲೋಟಕ್ಕೆ ಬರ್ತಾನ. ಕುದಿಬೇಕು ಅಲ್ಲಿರ. ನಾಲ್ಕು ಲೋಟ ಇರೋ ನೀರು 3 ಲೋಟ ಬರೆಯುವವರೆಗೆ ಕುದಿಬೇಕ್ರಿ ಅವು ನೀರು. ಕುದ್ರೆ ಮುದ್ದೆ ಎಲ್ಲ ಬೆಂದು ಬಿಡ್ತೀರಿ. ಹಿಟ್ಟಾಕಿ ತಿರುತ್ತೇವಲ್ರಿ, ಬೆಂದು ಬಿಡ್ತೀರಿ ಅದು. ಕುದ ನೀರ್ನಾಗ ಹಾಕಿದ್ರೆ ಬೆನೆದ್ರ ಅದು ಮುದ್ದೆ. ಹೋದ್ರೆ ಕುದಿಬೇಕ್ರಿ. 2-3 ಸಲ ಕುದಿಬೇಕ್ರಿ. ಇನ್ನ ಹಸಿ ಬಿಸಿ ಆಗತ್ರಿ. ನೀರು ಬೇಸ್ ಕುದಿಲಿಲ್ಲ ಅಂದ್ರೆ ಅದು ಮುದ್ದೆ. ಅದಕ್ಕೆ ಬೇಸ್ ಕುದ್ರೆ ಹಳ್ಳಿ ಬಿಡ್ತೈತೆ, ಅದು ಬೆಂದು ಬಿಡುತ್ತೆ ಎಲ್ಲ. ಏಟ್ ಹಾಕ್ತೀನಿ ಅಷ್ಟೇ ಸಾಕು. ಬೇಗ ಗಟ್ಟಿಯಾಗಿ ಬಿಡತ್ತಲ್ಲ. ಹ್ಞೂ ರೀ. ಬೆಂದೈತೆ ನೋಡೋಣ ಎಲ್ಲ. ಈಗ ಗಂಟು ಏನೂ ಆಗಿಲ್ಲ. ಮಾಡ್ಕೊಳ್ಬೇಕಲ್ಲ. ಆರಿದ್ದ ಬೇಸಾಗಿಲ್ಲ. ಆರಿದ್ರೆ ಮಾಡ್ಕೊಳಿಕ್ ಆಗುದಿಲ್ಲ. ಮಾಡಕ್ಕಾಗ ಇದು ಕತ್ತಾಗಿಲ್ಲ ಮುದ್ದೆ ಮಾಡಿಟ್ರೆ ಅಂಟಾಗಿಲ್ಲ. ಹಿಂಗೆಲ್ಲ ಸೋದು ಅಂಟಿಕೊಂಡಾಗಿಲ್ಲ. ಅರ್ಧ ಕೆಜಿ ರಾಗಿ ಮುದ್ದೆಗೆ ಎಷ್ಟು ಆಗುತ್ತೆ ನೋಡಂತಾಳೆ. 6 ಆಗಿತ್ತು.
ಮೊನ್ನೆ ವಾರ ಮಾಡಿದ್ವಿ 6 ಮುದ್ದೆ ಆಗಿದ್ವಿ. ದೊಡ್ಡ ದೊಡ್ಡದು ಮಾಡ್ತೀರಾ ಇರ್ಬೇಕಲ್ಲ. ರಾಗಿ ಹಿಟ್ಟಿಗೆ ಮತ್ತೇನು ಮಿಕ್ಸ್ ಮಾಡಲ್ಲ ಅಲ್ಲ? ಇಲ್ಲ, ಉಪ್ಪು ರಾಗಿ ಹಿಟ್ಟು ಅಷ್ಟೇ, ನೀರು ಉಪ್ಪು. ಅಷ್ಟೇ. ರಾಗಿ ಅಂಬ್ಲಿ ಎಲ್ಲ ಕುಡಿತೀರಾ ನೀವು? ಕುಡಿತೇವೆ ಅಂಬ್ಲಿ ಉಗುರು ಬೆಚ್ಚಗೆ ಮಾಡಿರ್ತೀವಿ. ಅಂಬ್ಲಿ ನೀರು ಉಗುರು ಬೆಚ್ಚಗೆ ಮಾಡಿ ಇಟ್ಟು ಕಲಿಸಿ ಮಜ್ಜಿಗೆ ಹಾಕಿ ಹುಳಿ ಬಿಡ್ತೀವಿ. ಮುಂಜಾನೆ ಎದ್ದು ಕುಚ್ತೀವಿ ಅಂಬ್ಲಿ ಹಾಕಿ. ಎಲ್ಲರಿಗೂ ಗೊತ್ತಿರೋ ಹಾಗೆ ರಾಗಿ ಮುದ್ದೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ದಿನ ರಾಗಿ ಮುದ್ದೆ ತಿಂದು ರೂಢಿ ಇಲ್ಲದಿದ್ದರೂ ತಿಂಗಳಿಗೆ ಒಮ್ಮೆಯಾದರೂ ರಾಗಿ ಮುದ್ದೆ ಮಾಡಿಕೊಂಡು ಆರೋಗ್ಯವಾಗಿರಿ. ನಮ್ಮ ಇವತ್ತಿನ ಉತ್ತರ ಕರ್ನಾಟಕದ ರಾಗಿ ಮುದ್ದೆ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಶೇರ್ ಮಾಡಿ. ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.